ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. 2024 ಮುಗೀತು, 2025 ಸ್ಟಾರ್ಟ್ ಆಯಿತು. ಸೊ ಈ 2025ಗೆ ನನಗೆ, ನಿಮಗೆ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವರ್ಷದ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು 2024ಅಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಸಕ್ಸಸ್ ರೇಟ್ ಜಾಸ್ತಿ ಇದೆಯಾ ಇಲ್ಲ ಫೇಲ್ಯೂರ್ ರೇಟ್ ಜಾಸ್ತಿ ಇದೆಯಾ ಅನ್ನೋ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ. 2024 ಸ್ಟಾರ್ಟ್ ಮಾಡಿದ್ದು ಒಂದು ಆವ್ರೇಜ್ ಎಕ್ಸ್ಪೆಕ್ಟೇಷನ್ ಇರೋ ಮೂವೀಸಿಂದ. ಬಟ್ ಎರಡು ಮೂವಿನೂ ಬಾಕ್ಸ್ ಆಫೀಸಲ್ಲಿ ಅಂಥ ಸದ್ದೇನು ಮಾಡಲ್ಲ. ಬಟ್ ಸ್ಟಿಲ್ ಒನ್ ಟೈಮ್ ವಾಚಬಲ್ಗಂತೂ ಏನೂ ತೊಂದರೆ ಇರಲಿಲ್ಲ. ಒಂದು ಸರಳ ಪ್ರೇಮ ಕತೆ. ಇಲ್ಲಿ ವಿನಯ್ ರಾಜ್ಕುಮಾರ್ ಅವರು ಸಿಂಪಲ್ ಸುನಿ ಜೊತೆ ಕೊಲ್ಯಾಬ್ರೇಷನ್ ಮಾಡಿಕೊಂಡು ಒಂದು ಮೂವಿ ಮಾಡ್ತಾರೆ. ಅದು ಒನ್ ಆಫ್ ದ ಕನ್ನಡ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಬಟ್ ಟಾಕ್ ಆಫ್ ದ ಟೌನ್ ಆಗಲ್ಲ. ಆದರೂ ಹೊಸ ವರ್ಷಕ್ಕೊಂದು ಬೂಸ್ಟರ್ ಎನರ್ಜಿ ಥರ ಬೇಕು ಅಂದರೆ ಒಂದು ಬ್ಲಾಕ್ ಬಸ್ಟರ್ ಬೇಕೇ ಬೇಕಲ್ವಾ. ಹೊಂಬಾಳೆ ಪ್ರೊಡಕ್ಷನ್ ಹೌಸು, ಸಂತೋಷ್ ಆನಂದ್ರಮ್ ಡೈರೆಕ್ಷನ್ನು, ಯುವ ರಾಜ್ಕುಮಾರ್ ಫಸ್ಟ್ ಮೂವಿ. ಇದಕ್ಕಿಂತ ಏನಾದರೂ ಬೇಕು ಒಂದು ಮೂವಿಗೆ ಐಪ್ ಕ್ರಿಯೇಟ್ ಆಗೋಕ್ಕೆ. ಬಟ್ ಈ ಮೂವಿ ಏನು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು, ಥಿಯೇಟರ್ ರಿಲೀಸ್ ಆದಾಗ ಜನಕ್ಕೆ ಆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಯಾಕಂದರೆ ಈ ಕಾನ್ಸೆಪ್ಟ್ ತುಂಬ ಔಟ್ಡೇಟೆಡ್ ಆಗಿತ್ತು. ಈ ಥರ ಮೂವಿ ಜನ ತುಂಬ ನೋಡ್ಬಿಟ್ಟಿದ್ರು. ಇದು ಒನ್ ಆಫ್ ದ ಇಂಡಸ್ಟ್ರಿಯಲ್ ಹಿಟ್ ಅವ್ರ ಬ್ಲಾಕ್ ಬಸ್ಟರ್ ಲಿಸ್ಟಿಗೆ ಸೇರಲಿಲ್ಲ. ಇನ್ನೇನು ನಮ್ಮ ಇಂಡಸ್ಟ್ರಿಗೆ ಇನ್ಯಾವ ಹಿಟ್ಸು ಸಿಗಲ್ಲ, ಬ್ಲಾಕ್ ಬಸ್ಟರ್ ಇಲ್ಲ ಅಂತ ಅನ್ಕೋಬೇಕಾದ್ರೆ ತುಂಬ ಒಳ್ಳೊಳ್ಳೆ ಮೂವಿಗಳು ರಿಲೀಸ್ ಆಯಿತು. ನಾವು ಥಿಯೇಟ್ರಿಗೆ ಹೋಗಿ ನೋಡಲಿಲ್ಲ. ಶಾಕಾಹಾರಿ, ಬ್ಲಿಂಕ್, ರೂಪಾಂತರ, ಮರ್ಫಿ, ಓಟು, ಮೂರನೇ ಕೃಷ್ಣಪ್ಪ, ಈ ಥರ ತುಂಬ ಒಳ್ಳೊಳ್ಳೆ ಸಿನಿಮಾ ರಿಲೀಸ್ ಆದ್ರೂ ಥಿಯೇಟ್ರಲ್ಲಿ ಒಳ್ಳೆ ಸೌಂಡ್ ಮಾಡಲಿಲ್ಲ. ಯಾಕಂದರೆ ಜನ ಹೋಗಲಿಲ್ಲ. ಆದರೆ OTT ರಿಲೀಸ್ ಆದಾಗ ಇದು ನೋಡಿ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು. ಅರ್ಧ ವರ್ಷ ಕಳೀತು, ಇನ್ಯಾವುದು ಬ್ಲಾಕ್ ಬಸ್ಟರು ಇರಲಿಲ್ಲ. ಹಾಗೆ ಅಂಥ ಮೇಜರ್ ಅನೌನ್ಸ್ಮೆಂಟು ಇರಲಿಲ್ಲ. ಆ ಟೈಮಲ್ಲಿ ಸಡನ್ನಾಗೆ ಆಗಸ್ಟ್ ಮಂತಲ್ಲಿ ದುನಿಯಾ ವಿಜಯ್ ಅವರು ಒಂದು ಮೂವಿ ಇಟ್ಕೊಂಡ್ಬರ್ತಾರೆ, ಅದೇ ಭೀಮಾ. ಜನಕ್ಕೆ ಮತ್ತೆ ಎಕ್ಸ್ಪೆಕ್ಟೇಷನ್ ಸೆಟ್ ಆಗುತ್ತೆ. ಓಕೆ, ಆಲ್ರೆಡಿ ಸಲಗ ಹಿಟ್ ಮಾಡಿರೋ ದುನಿಯಾ ವಿಜಯ್ ಅವರು ತಿರ್ಗಾ ಭೀಮಾ ಏನಾದರೂ ಹಿಟ್ ಆಗುತ್ತಾ ಅಂತ. ಬಟ್ ಏನು ಎಕ್ಸ್ಪೆಕ್ಟೇಷನ್ ಸೆಟ್ ಆಗಿತ್ತೋ ಅದು ಥಿಯೇಟ್ರಲ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಉಳಿಸ್ಕೊಂತು. ಇನ್ನೊಂದು ವಾರ ಗ್ಯಾಪಲ್ಲಿ ಕೃಷ್ಣ ಪ್ರಣಯ ಸಖಿ, ಈ ಮೂವಿಯವ್ರ ಕಾನ್ಫಿಡೆನ್ಸ್ ಏನು ಅಂದರೆ, ನಾವು ವಿತೌಟ್ ಟ್ರೈಲರ್ ದ್ವಾಪರ ಅನ್ನೋ ಒಂದು ಸಾಂಗ್ ಹಿಡ್ಕೊಂಡೇ ಬರ್ತೀವಿ ಅಂತ ಅಂದ್ಕೊಂಡು ಹಾಗೆ ರಿಲೀಸ್ ಮಾಡಿ ಅದೊಂದು ಬ್ಲಾಕ್ ಬಸ್ಟರ್ ಆಗುತ್ತೆ. ಗಣೇಶ್ ಅವರಿಗೆ ಒಂದು ಬ್ರೇಕ್ ಬೇಕಿತ್ತು. ಅಷ್ಟೇ ಅಲ್ಲ, ಕನ್ನಡ ಜನಕ್ಕೂ ಒಂದು ಬ್ರೇಕ್ ಬೇಕಿತ್ತು. ಯಾಕೆಂದರೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಾಗಿಂದ ಬರೀ ಹೈ ಲೆವೆಲ್ ಡ್ರಾಮಾ, ಹೈ ಲೆವೆಲ್ ಆ್ಯಕ್ಷನ್, ಬರೀ ಈ ಥರದ್ದೇ ನೋಡಾಯಿತು. ಒಂದು ಸಿಂಪಲ್ ಮೂವಿ ಬೇಕಿತ್ತು, ಒಂದು ಕ್ಯೂಟ್ ಲವ್ ಸ್ಟೋರಿ ಬೇಕಿತ್ತು. ಅದು ಗಣೇಶ್ ಅವರಿಂದ ಸಿಕ್ತು. ಮತ್ತು ಅವ್ರು ಈ ಥರ ಮೂವಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕೂಡ. ಸೊ ಕೃಷ್ಣ ಪ್ರಣಯ ಸಖಿ ವಾಸ್ ದ ಸೆಕೆಂಡ್ ಬ್ಲಾಕ್ ಬಸ್ಟರ್ ಆಫ್ 2024. ಎರಡು ಬ್ಲಾಕ್ ಬಸ್ಟರ್ ಸಿಕ್ತು ಅಷ್ಟೇನಾ 2024ಕ್ಕೆ? ಇಲ್ಲ, ಇಲ್ಲಿಂದ ಶುರುವಾಗಿದ್ದು ಇನ್ನು ಡಿಸೆಂಬರ್ವರೆಗೂ ಕೊನೆನೇ ಆಗಲಿಲ್ಲ. ಬಗೆಹರ ಬರುತ್ತೆ, ವಿಚ್ ವಾಸ್ ಒನ್ ಆಫ್ ದ ಕೆರಿಯರ್ ಬೆಸ್ಟ್ ಮೂವಿ ಆಫ್ ಶ್ರೀಮುರಳಿ. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಅಂದರೆ, ಎಷ್ಟು ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಿದ್ರು ಅಂದರೆ, ಆ ಸೂಪರ್ ಹೀರೋ ಕ್ಯಾರೆಕ್ಟರ್ಗೆ ಯಾವ ಥರ ಇಮೇಜ್ ಕ್ರಿಯೇಟ್ ಆಗಬೇಕಿತ್ತು ಆ ಥರ ಇಮೇಜ್ ಕ್ರಿಯೇಟ್ ಆಯಿತು. ಅಷ್ಟೇ ಅಲ್ಲ, ಈ ಮೂವಿ ಚಿಕ್ಕ ಮಕ್ಕಳು ಆಡ್ ಫೇವ್ರೇಟ್ ಕೂಡ ಆಯಿತು. ಆಮೇಲೆ ನೆಕ್ಸ್ಟ್ ಬಂದಿದ್ದೆ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಮೂವಿ, ಬೈರತಿ ರಂಗಲ್ಲು, ವಿಚ್ ವಾಸ್ ಪ್ರಿಕ್ವೆಲ್ ಆಫ್ ಮಫ್ತಿ. ಈ ಮೂವಿಗೋಸ್ಕರ ತುಂಬ ವರ್ಷದಿಂದ ಕಾದ್ಬಿಟ್ರು. ಹಾಗೆ ಬೈರತಿ ರಣಗಲ್ ಕ್ಯಾರೆಕ್ಟರ್ ಎಷ್ಟು ಕನೆಕ್ಟ್ ಆಗಿತ್ತು ಜನಕ್ಕೆ ಅಂದರೆ, ಆ ಮೂವಿ ಪ್ರಿಕ್ವೆಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಕೊನೆಗೂ ಆ ಮೂವಿ ಪ್ರಿಕ್ವೆಲ್ ಬಂತು, ರಿಲೀಸ್ ಆಯಿತು. ಥಿಯೇಟ್ರಲ್ಲಿ ಆ ಮೂವಿ ನೋಡಬೇಕಾದ್ರೆ ಅದು ಕೊಟ್ಟಿದ್ದ ಎಕ್ಸ್ಪೀರಿಯೆನ್ಸ್ ಬೇರೆ. ಯಾಕೆಂದರೆ ಒಂದೊಂದು ಏನೇನು ಸೀನ್ ಕಟ್ಕೊಟ್ಟಿದ್ದಾರೆ ಆ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಆ ವಿಜುವಲಿ ನಮಗೆ ಕನೆಕ್ಟ್ ಆಗಿದ್ದು ನೆಕ್ಸ್ಟ್ ಲೆವೆಲಲ್ಲಿ ಕನೆಕ್ಟ್ ಆಯಿತು. ಸೊ ದಿಸ್ ವಾಸ್ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಫಾರ್ ಶಿವಣ್ಣ ಕೆರಿಯರ್. ಅಷ್ಟೇ ಅಲ್ಲ, ಅವ್ರಿಗೆ ಈ ವರ್ಷ ಒಂದು ಕರಟಕ ದಮನಕ ಮೂವಿ ಆಲ್ರೆಡಿ ಫ್ಲಾಪ್ ಆಗಿತ್ತು. ಈ ಹಿಟ್ ಬೇಕೇ ಬೇಕಿತ್ತು, ಆ ಹಿಟ್ ಸಿಕ್ತು. ಇನ್ನೇನು ವರ್ಷ ಕೊನೆ ಬಂತು, ಇನ್ಯಾವ ಅನೌನ್ಸ್ಮೆಂಟು ಇಲ್ಲ ಅನ್ಕೋಬೇಕಾದ್ರೆ ಅನೌನ್ಸ್ ಆಗಿದ್ದೆ UI ಮ್ಯಾಕ್ಸ್. ಎಷ್ಟೋ ವರ್ಷ ಆದಮೇಲೆ ಉಪೇಂದ್ರ ಡೈರೆಕ್ಷನ್ ಮಾಡಿರೋದು. ಸೊ ಮಚ್ ವೆಯ್ಟೆಡ್. ಇದೊಂದು ಸೆಲೆಬ್ರೇಷನ್ ಆಫ್ ಡೈರೆಕ್ಟರ್ ಅಂತ ಕೂಡ ಹೇಳ್ಬೋದು. ಮೂವಿ ರಿಲೀಸ್ ಆಯಿತು, ಜನ ತಲೆ ಹುಳ ಬಿಟ್ಕೊಂಡ್ರೋ ಇಲ್ಲ ಹುಳ ತಕ್ಕೊಂಡ್ರೋ ಗೊತ್ತಾಗಲಿಲ್ಲ. ಅದಾದಮೇಲೆ ಬಂದಿದ್ದೆ ಮ್ಯಾಕ್ಸ್. ಜಸ್ಟ್ 5 days ಗ್ಯಾಪಲ್ಲಿ ಬಂತು. ಯೂಶಲಿ ವೆನ್ಸ್ಡೇ ಯಾರೂ ರಿಲೀಸ್ ಮಾಡಲ್ಲ, ಅದು ಬುಧವಾರನೇ ರಿಲೀಸ್ ಆಯಿತು. ಫಸ್ಟ್ ಡೇ ನಾನು ನೋಡ್ಕೊಂಡು ಬಂದಿದ್ದ ತಕ್ಷಣ ಅನಿಸ್ತು, ಈ ಮೂವಿ ಈ ವರ್ಷದ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಆಗೋ ಥರ ಇದೆ. ಲಾಸ್ಟ್ ಇಯರ್ ಹೇಗೆ ಕಾಟೇರ ಪರ್ಫಾರ್ಮ್ ಮಾಡಿತ್ತೋ ಈ ಇಯರು ಮ್ಯಾಕ್ಸ್ ಆಗುತ್ತೆ ಅಂತ ಅನಿಸ್ತು. ಅದೇ ರೀತಿ ಜನ ಅದನ್ನ ರಿಸೀವ್ ಮಾಡಿದ್ರು. ನಾವು ಇಟ್ ಈಸ್ ಅ ಬ್ಲಾಕ್ ಬಸ್ಟರ್. 2024 ಡಲ್ಲಾಗಿ ಸ್ಟಾರ್ಟ್ ಆಗಿರ್ಬೋದು, ಬಟ್ ಕ್ಲೋಸ್ ಆಗಿದ್ದು ಬರೀ ಬ್ಲಾಕ್ ಬಸ್ಟರ್ಗಳಿಂದ. ಈ ಹೊಸ ವರ್ಷಕ್ಕೆ ನೀವೇನಾದರೂ ನಿಮ್ಮ ತಲೆಯಲ್ಲಿರೋ ಹುಳನ ತಕ್ಕೊಂಡು ಒಂದು ಥಾಟ್ಫುಲ್ಲಾಗಿ ಓಪನಿಂಗ್ ಮಾಡೋಣ ಅಂದ್ಕೊಂಡ್ರೆ ನಿಮಗೆ UI ಮೂವಿ ಇದೆ, ಅಥವಾ ಮಾಸಾಗಿ ಓಪನ್ ಮಾಡೋಣ ಅಂದರೆ ನಿಮಗೆ ಮ್ಯಾಕ್ಸ್ ಮೂವಿ ಇದೆ. ಸೊ ಚಾಯ್ಸ್ ಇಸ್ ಯುವರ್ಸ್. ಯಾವ ಮೂವಿ ಬೇಕಾದರೂ ಹೋಗಿ ನೋಡಿ, ಎಂಜಾಯ್ ಮಾಡಿ. ಹೊಸ ವರ್ಷ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಗ್ರೋ ಆಗಲಿ ಅಂತ ನಾನು ಈ ಚಾನಲ್ ಲಿಂಕ್ನ ಯಾವ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿಲ್ಲ. ನನ್ನ ಕೆಲಸ ನಾನು ಮಾಡೋಣ, ವಿಡಿಯೋ ಅಪ್ಲೋಡ್ ಮಾಡೋಣ, ನೋಡೋಣ ಎಷ್ಟು ಜನ ಆರ್ಗ್ಯಾನಿಕ್ ಆಗಿ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ನೋಡೋ ಆಸೆ ಇದೆ. ಸೊ ದಯವಿಟ್ಟು ನಿಮ್ಗೇನಾದರೂ ಈ ವಿಡಿಯೋ ಬಂದರೆ ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.